ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮೈಸೂರಿನ ಝೂನ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಅಂದರೆ ನನ್ನ ಮಗನಿಗೆ 5 ಇಯರ್ಸ್ ಇದ್ದಾಗ ನಾವು ಲಾಸ್ಟ್ ಹೋಗಿದ್ದು. ಅದಾದಮೇಲೆ ಹೋಗೇ ಇಲ್ಲ, ಕೋವಿಡ್ ಎಲ್ಲ ಬಂತಲ್ಲ, ಸೊ ಅದಾದಮೇಲೆ ಹೋಗೇ ಇಲ್ಲ. ಇನ್ನು ಮಗಳು ಈಗ ಎಂಜಾಯ್ ಮಾಡ್ತಾಳೆ ಅಂತೇಳಿ ಒಂದು ಸರಿ ತೋರಿಸ್ಕೊಂಬರೋಣ ಅಂತೇಳಿ ಹೊರಟಿದ್ದೀವಿ. ಆಲ್ರೆಡಿ 12 o'clock ಆಗೋಗಿದೆ. ಮಾರ್ನಿಂಗೇ ಹೋಗಿದ್ರೆ ಇನ್ನೂ ಫ್ರೆಶ್ ಆಗಿರ್ತಿತ್ತು ಪ್ರಾಣಿಗಳೆಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಲ್ಲ, ಸೊ ತೋರಿಸ್ಕೊಂಡು ಬಂದ್ಬಿಡೋಣ ಅಂತೇಳಿ ಹೊರಟ್ವಿ. ಟೈಮ್ ಆದರೂ ಪರವಾಗಿಲ್ಲ ಅಂತೇಳಿ. ಲಾಸ್ಟ್ ಟೈಮ್ ನನಗೆ ಜ್ಞಾಪಕ ಇದೆ, ಒಂದು 3-4 hours ಬೇಕು ಝೂನ ಫುಲ್ ಸುತ್ತಾಕೋದಕ್ಕೆ. ಇನ್ನು ಫೈನಲಿ ಝೂ ಹತ್ರ ಬಂದ್ವಿ. ಲಾಸ್ಟ್ ಟೈಮೆಲ್ಲ ಇಲ್ಲಿಂದನೇ ಟಿಕೆಟ್ ಕೊಡ್ತಾಯಿದ್ರು ನಾವು ಬಂದಾಗ, ಬಟ್ ಯಾವಾಗ ಚೇಂಜ್ ಮಾಡಿದ್ದಾರೆ ಗೊತ್ತಿಲ್ಲ. ಆಪೋಸಿಟಲ್ಲಿ ಝೂ ಆಪೋಸಿಟಲ್ಲಿ ಇರ್ತಕ್ಕಂಥ ಒಂದು ಅಂಡರ್ಗ್ರೌಂಡ್ ಎಂಟ್ರಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅಂಡರ್ಗ್ರೌಂಡಲ್ಲಿ ಎಂಟ್ರಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಟಿಕೆಟ್ ಏನು ಇಶ್ಯೂ ಮಾಡಲ್ಲ. ಇಲ್ಲಿ ನಮ್ಮ ಬ್ಯಾಗ್ ಏನಾದ್ರು ತಂದಿದ್ರೆ ಅದನ್ನೆಲ್ಲ ಚೆಕ್ ಮಾಡಿ ಪ್ರೊಸೆಸ್ ಮಾಡ್ತಾರೆ ಅಷ್ಟೇ. ನನಗೆ ಗೊತ್ತಿತ್ತು ಲಾಸ್ಟ್ ಟೈಮೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಡಲ್ಲ ಅಂತೇಳಿ. ಆದರೂ ಕೂಡ ಒಂದೆರಡು ವಾಟರ್ ಬಾಟ್ಲಲ್ಲಿ ಜ್ಯೂಸ್ದು ಪ್ಲಾಸ್ಟಿಕ್ ಬಾಟ್ಲ್ ಬರುತ್ತಲ್ಲ, ಅದರಲ್ಲಿ ನೀರು ತೊಗೊಂಬಂದಿದ್ದೆ. ಬಟ್ ಬಿಟ್ಟರು. ಅಂದರೆ ಏನು ಸಿಸ್ಟಮ್ ಮಾಡಿದ್ದಾರೆ ಅಂದರೆ ಚೆನ್ನಾಗಿದೆ. ಅದನ್ನ ಲಾಸ್ಟಲ್ಲಿ ವಿವರಣೆ ಕೊಡ್ತೀನಿ. ಈಗ ಎಂಟ್ರೆನ್ಸ್ ಆಗ್ತಾಯಿದ್ವಿ. ಅಂದರೆ ಒಂದೊಂದು ಸ್ಟಿಕ್ಕರ್ ಹಾಕಿ ಕೊಡ್ತಾರೆ ಅಷ್ಟೇ. ಅದರದ್ದು ಹೇಗೆ ಏನು ಪ್ರೊಸೆಸ್ ಅನ್ನೋದನ್ನು ಲಾಸ್ಟ್ನಲ್ಲಿ ಹೇಳ್ತೀನಿ ಎಲ್ಲನೂ. ಈಗ ಬಂದ್ವಿ ನಾವು ಎಂಟ್ರೆನ್ಸ್ ಹತ್ರ. ನೋಡಿ, ಇಲ್ಲಿ ಟಿಕೆಟ್ ತೊಗೋಬೇಕು. ಜನ ಜಾಸ್ತಿ ಇದ್ದಾರೆ, ಬಟ್ ಅಷ್ಟೇನೂ ರಶ್ ಇಲ್ಲ. ಟಿಕೆಟ್ ಕೌಂಟರ್ ಹತ್ರ ರಶ್ ಇಲ್ಲ. ಬೆಳಿಗ್ಗೆನೇ ಬಂದುಬಿಟ್ಟಿರ್ತಾರೆ, ಎಲ್ಲ ಬೆಳಿಗ್ಗೆ ಮಾರ್ನಿಂಗ್ ಟೈಮೇ ಬಂದುಬಿಟ್ಟಿರ್ತಾರೆ. ನಾವೀಗ ಆಫ್ಟರ್ನೂನ್ ಆಗಿದೆ. ಇನ್ನು ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ಇಲ್ಲಿ ಚಿಲ್ಡ್ರನ್ಸ್ಗೆಲ್ಲ 60 rupees, ಅಡಲ್ಟ್ಸ್ಗೆಲ್ಲ 120 rupees ಪರ್ ಹೆಡ್ಡು. ಸೊ ಟಿಕೆಟ್ ತೊಗೊಂಡು ಇನ್ನು ಹೋಗಬೇಕು. ಹಸ್ಬೆಂಡ್ ಟಿಕೆಟ್ ತರಕ್ಕೆ ಹೋಗಿದ್ದಾರೆ ಅಂತೇಳಿ ನಾವು ಕೂತಿದ್ವಿ. ಇನ್ನು ಮುಂದೆ ಎಂಟ್ರೆನ್ಸ್ ಟಿಕೆಟಲ್ಲಿ ಮತ್ತು ಶೆಲ್ಫಿ ಸ್ಟಿಕ್ ಅಂತೂ ಹಲೋ ಮಾಡೋದಿಲ್ಲ ಇಲ್ಲಿ. ಸೊ ಈಗ ಎಂಟ್ರೆನ್ಸ್ ಹತ್ರ ಬಂದು ಇಲ್ಲಿಂದ ಸ್ಟಾರ್ಟಿಂಗಲ್ಲೇ ನಮಗೆ ಪಕ್ಷಿಗಳು ಸಿಗುತ್ತೆ, ವೆರೈಟಿ ಬರ್ಡ್ಸ್ಗಳು ಸಿಗ್ತವೆ. ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತಾಯಿದ್ವಿ. ಪಕ್ಷಿಗಳಂತೂ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ವು. ಅವುಗಳದ್ದು ಆ್ಯಟಿಟ್ಯೂಡ್ ಎಲ್ಲ ಇರುತ್ತಲ್ಲ, ಅವೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ವು. ಇನ್ನು ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಇನ್ನು ಮನೆ ಹತ್ರ ನನ್ನ ಮಗಳು ಪಕ್ಷಿಗಳು ಬಂದುಬಿಟ್ರೆ ಪಕ್ಷಿ ಅಂತೆಲ್ಲ ಕೂಗ್ಕೊಂಡು ಅದು ಕೂಗಂಗೆ ಕೂಗ್ತಾ ಇರ್ತಾಳೆ. ಇಲ್ಲಿ ಬಂದು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಬಟ್ ನವಿಲಂತೂ ನಮಗೆ ಅದು ಗರಿನೇ ಬಿಚ್ಚಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ವೈಟ್ ನವಿಲು ಮತ್ತು ನಾರ್ಮಲ್ ನವಿಲೆಲ್ಲ ಇದೆಯಾ ಕಲರ್ಫುಲ್, ಅದು ಯಾವುದೂ. ಇನ್ನು ನಾವು ಇದು ಪಕ್ಷಿದೆಲ್ಲ ಮುಗಿಸ್ಕೊಂಡು ಇನ್ನು ಟೈಗರ್ ಹತ್ರ, ಅಂದರೆ ನೆಕ್ಸ್ಟ್ ಸಿಗೋದೆ ಪ್ರಾಣಿಗಳದ್ದು, ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಟೈಗರು, ಲಯನ್ನು ಇವೆಲ್ಲ ಸಿಗ್ತವೆ. ಸೊ ಚೀತಾ ಇವೆಲ್ಲ ಸಿಗ್ತವೆ. ಸೊ ಚೀತಾ ಅದೆಲ್ಲೋ ಆ ಕಡೆ ಮೂಲೆಯಲ್ಲಿತ್ತು. ನನ್ನ ಮಗ ತೋರಿಸ್ತಾ ಇದ್ದಾನೆ, ಬಟ್ ಅದು ಮುಂದೆ ಬರಲೇ ಇಲ್ಲ. ಹೇಳಿದ್ನಲ್ಲ, ಪ್ರಾಣಿಗಳೆಲ್ಲ ಸಪ್ಪೆ ಆಗಿಬಿಟ್ಟಿದ್ದಾವೆ. ಮಧ್ಯಾಹ್ನದ ಹೊತ್ತು ಬಂದರೆ ಇದೇನೆ, ಬೆಳಿಗ್ಗೆ ಹೊತ್ತು ಬಂದರೆ ಚೆನ್ನಾಗಿರುತ್ತೆ. ಇನ್ನು ಟೈಗರ್ ಕೌಂಟರ್ ಹತ್ರ ಬಂದ್ವಿ. ಟೈಗರು ನೋಡಿ ಇಲ್ಲಿ ಮಲ್ಕೊಂಡ್ಬಿಟ್ಟಿದೆ. ಎಷ್ಟೊಂದು 2-3 ಇರ್ತವೆ, ಬಟ್ ಇದೊಂದೇ ಸಿಕ್ಕಿದ್ದು ನಮಗೆ. ನಾನಿಲ್ಲಿ ಅದಕ್ಕೆ ನೆಟ್ ಟೈಪ್ ಜಾಲರಿ ಮಾಡಿರ್ತಾರಲ್ಲ, ಅದರಿಂದ ವೀಡಿಯೋ ಮಾಡ್ಕೊಂಡೆ, ಹಾಗಾಗಿ ಹತ್ರ ಸಿಕ್ತು. ಮಲಗಿಬಿಟ್ಟಿದೆ. ಇನ್ನು ಅಷ್ಟೆಲ್ಲ ಓಡಾಡಿದ್ಕೇ ಸ್ವಲ್ಪ ಸುಸ್ತಾದಂಗೆ ಆಯಿತು. ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಮಕ್ಳಿಗೆ ಏನಾದ್ರು ತಿನ್ನೋದಕ್ಕೆ ಅಂತೇಳಿ ಕೊಟ್ಟೆ. ನಾನು ಇರಲಿ ಅಂತೇಳಿ ಮನೆಯಿಂದನೇ ತೊಗೊಳ್ಳಿಲ್ಲ ಅಂದರೆ ಡಿಕ್ಕಿಲಿ ಇಟ್ಟೋಗೋಣ, ಒಳಗೆ ಅಲೋ ಮಾಡಲಿಲ್ಲ ಅಂದರೆ ಅಂತೇಳಿ ತೊಗೊಂಬಂದಿದ್ದೆ. 2 ದೋಸೆ ಹಾಕ್ಕೊಂಬಂದಿದ್ದೆ. ಬೆಳಿಗ್ಗೆ ನಾಷ್ಟಕ್ಕೆ ಮಾಡಿದ್ನಲ್ಲ, 12 ದೋಸೆ ಹಾಕ್ಕೊಂಬಂದಿದ್ದೆ ಮಗಳಿಗೆ ಅಂತ ಇರಲಿ ಅಂತೇಳಿ. ಮಗಳು ಒಂದು ತಿಂದಳು, ಮಗ ಒಂದು ತಿಂದ. ಮಗಳು ತಿಂತಾಯಿದ್ದಾಳೆ. ಇನ್ನು ಅಲ್ಲಿ ಸ್ವಲ್ಪ ತಿನ್ನಿಸ್ಕೊಂಡು ಇನ್ನು ಮುಂದೆ ಹೋದ್ವಿ. ಅದೇ ನಡೆದೇನೆ ಟಯರ್ಡ್ ಆಗಿಬಿಡ್ತೆ ನೋಡು ನಮ್ಗೆ. ಇಷ್ಟಕ್ಕೆ ಏನು ನೋಡಿದೆ ಮಗಳು ಇಲ್ಲಿ ನೀನು? ಏನ್ ನೋಡಕ್ ಬಂದಿದ್ಯಾ? ಗಿಳಿ ಅಲ್ಲ, ಇಲ್ಲಿ ನೋಡು, ಲಯನ್ ನೋಡ್ತೀಯಾ? ಲಯನ್ ಕಣೋ. ಏನ್ ನೋಡ್ಬೇಕು? ಆಮೇಲೆ ಕಿಂಗ್ ಕೋಬ್ರಾ ಲಾಸ್ಟಲ್ಲಿ ಸಿಗುತ್ತೆ ಅವೆಲ್ಲ. ಹೀಗೆ ನನ್ನ ಮಗ ಝೂ ಅಂದ ತಕ್ಷಣ ಅವನು ಹಾವುಗಳು ನೋಡೋದಕ್ಕೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ. ಇನ್ನು ನನ್ನ ಮಗಳಂತೂ ನಿಲ್ತಾನೆ ಇರಲಿಲ್ಲ. ಅವಳಿಗೆ ಫ್ರೀಯಾಗಿ ಅನ್ನಿಸ್ಬಿಟ್ಟಿದೆ. ಯಾರ ಕೈನೂ ಹಿಡ್ಕೋತಾ ಇರಲಿಲ್ಲ, ಸುಮ್ಮನೆ ಓಡ್ತಾ ಇದ್ಲು. ಏನದು? ಬಾ ಬಾ ತಿಂಡಿ ಕೊಡ್ತೀನಿ. ಮತ್ತು ನೋಡಿ, ಈ ಥರ ಮ್ಯಾಪು ಕೂಡ ಹಾಕಿರ್ತಾರೆ. ನಾವು ಯಾವ ಪ್ರಾಣಿ ಹತ್ರ ಇದ್ದೀವಿ, ನೆಕ್ಸ್ಟ್ ನಮ್ಗೆ ಯಾವ್ದು ಸಿಗುತ್ತೆ ಅನ್ನೋದನ್ನೆಲ್ಲ ಹೇಳೋದಕ್ಕೆ ಈ ಥರ ಹಾಕಿರ್ತಾರೆ. ಇನ್ನು ಚಿಂಪಾಂಜಿ ಹತ್ರ ಬಂದ್ವಿ. ಇದು ಒಂಥರ ಪಾರ್ಕ್ ಥರ. ಅದರೊಳಗಡೆ ಹೋಗ್ತಿದ್ದಂಗೆ ಅಲ್ಲಿದು ಚಿಂಪಾಂಜಿ, ಕೋತಿ ಈ ಥರದ್ದೆಲ್ಲ ಸಿಗುತ್ತೆ.
ನೋಡಿ ಇಲ್ಲೊಂದು ಕಾಡು ಮನುಷ್ಯ ಇದೆ, ಅಂದರೆ ಚಿಂಪಾಂಜಿ. ನೋಡಿ ಈ ಥರದ್ದೆಲ್ಲ ಹಾಕಿದ್ದಾರೆ. ಇದೆಲ್ಲ ಫೋಟೋ ಪಿಕ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬಾ ಚೆನ್ನಾಗಿದೆ. ಇದೆಲ್ಲ ಮೊದಲು ಬಂದಾಗಿರಲಿಲ್ಲ. ಇಲ್ಲಿ ನೋಡಿ ವೆರೈಟಿ ಆಫ್ ಮಂಕೀಸ್ ಎಲ್ಲ ಇದ್ದು, ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಬಂದರೆ ನೋಡಿ ಇಲ್ಲೊಂದು ಇದೊಂದು ಆ ಕಡೆ ಫೇಸ್ ಮಾಡಿತ್ತು ಅಷ್ಟೇ, ಬಟ್ ಚೆನ್ನಾಗಿ ಎಂಟರ್ಟೈನ್ ಮಾಡ್ತು, ಚೆನ್ನಾಗಿತ್ತು. ನನ್ನ ಮಗಳಿಂಥದ್ದೆಲ್ಲ ನೋಡಿದಾಗಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಇನ್ನು ಹಿಂಗೆ ಮುಂದೆ ನಡ್ಕೊಂಡು ಹೋಗ್ತಾನೆ ಇದ್ವಿ. ಅಂದರೆ ನಡೆದು ಅಂತೂ ಸುಸ್ತಾಗಿಬಿಡುತ್ತೆ. ಇನ್ನು ಮಧ್ಯದಲ್ಲಿ ಇದೊಂದು ಆರ್ಚ್ ಥರ ಮಾಡಿದ್ರು, ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಳ್ಳೋದು, ವಿಡಿಯೋ ಮಾಡೋದೆಲ್ಲ ಮಾಡ್ತಾಯಿದ್ರು. ಇನ್ನು ಮುಂದೆ ಹೋಗ್ತಿದ್ದಂಗೆ ಅಂದರೆ ನಡೆದೂ ಸುಸ್ತಾಗ್ಬಿಡತ್ತೆ. ಮಕ್ಕಳು ನಮಗೆ ಸುಸ್ತಾಗ್ತಿತ್ತು, ಬಟ್ ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ಲು. ಮತ್ತು ಇಲ್ಲಿ ಸ್ನ್ಯಾಕ್ಸು ನಾನು ಅಂದ್ಕೊಂಡೆ ಮಧ್ಯದಲ್ಲಿ ಸಿಗುತ್ತೆ ಅಂತೇಳಿ, ಮಧ್ಯದಲ್ಲೆಲ್ಲ ಇನ್ನೊಂದು ಚೂರು ಕಾಲು ಭಾಗ ಇದೆ ಅನ್ನೋಗೇನೋ ಸ್ನ್ಯಾಕ್ಸ್ ಸಿಗೋದು. ನಾನು ಏನು ಕೂಡ ತಂದಿರಲಿಲ್ಲ, ದೋಸೆ ಬಿಟ್ಟರೆ. ಸೊ ಮಗನಿಗಂತೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಮಧ್ಯಾಹ್ನ ಊಟ ಕೂಡ ಮಾಡಲಿಲ್ಲ. ನಾವು ಅಲ್ಲೇ ಝೂ ಅಲ್ಲೇ ಏನಾರು ತಿನ್ನೋಣ ಅಂದ್ಕೊಂಡು ಹೊರಟು ಬಂದಿದ್ದು. ಇಲ್ಲಿ ನೋಡಿದ್ರೆ ಲಾಸ್ಟಲ್ಲಿ ಸಿಗೋದು. ಸುಮಾರು ಜನ ಕೇಳಿದ್ರು. ನೋಡಿ ಇದೊಂದೇ ನಮಗೆ ಎಂಟರ್ಟೈನ್ ಮಾಡ್ತು ಚೆನ್ನಾಗಿ. ನೋಡಿ ಇದೊಂದು ತುಂಬ ಚೆನ್ನಾಗಿ ಮಾಡ್ತು. ನನ್ನ ಮಗಳು ಕೂಡ ತುಂಬ ಖುಷಿಯಿಂದ ನಗ್ತಾ ಇದ್ಲು ಇದನ್ನೆಲ್ಲ ನೋಡಿಕೊಂಡು. ಕರಡಿ ಏನು ಎಟ್ಬೇಕಾ ಮುದ್ರೆ ಅಲ್ಲೆಲ್ಲ ಮುರ್ದಾಗ್ಬೇಕು. ಇಲ್ಲಿ ಡಿಶುಮ್ ಡಿಶುಮ್ ಡಿಶುಮ್. ಮಗನಿಗೆ ಹೊಟ್ಟೆ ಹಸ್ಬಿಟ್ಟಿದೆ. ಅಂದರೆ ಎಷ್ಟೋ ಜನ ನಿಜವಾಗ್ಲೂ ಅಲ್ಲಲ್ಲೇ ಕೂತ್ಬಿಟ್ಟಿದ್ರು. ದೊಡ್ಡವರೆಲ್ಲ ನಡೆಯೋಕ್ಕಾಗ್ತಾ ಅಲ್ಲಲ್ಲೇ ಕಲ್ಲು ಹಾಕಿರ್ತಾರೆ, ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ರು. ಈ ಥರ ಕಲ್ಲು ಹಾಕಿರ್ತಾರೆ, ಅಲ್ಲೇ ಕೂತ್ಕೊಂಡು ಅಲ್ಲಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ಇನ್ನು ನಾವು ಇಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಒಂದು ಅರ್ಧ ಗಂಟೆನಾದ್ರು ಕೂತ್ಕೊಂಡ್ವಿ ಇಲ್ಲಿ. ಯಾಕಂದರೆ ಮಗನಿಗೆ ಹೊಟ್ಟೆ ಹಸ್ಬಿಟ್ಟಿದೆ. ಅವನಿಗೆ ಬೈಸ್ಕೊತಾ ಇದ್ದಾನೆ. ಸಿಕ್ಕಿದ್ರೆ ಕೊಡಿಸ್ತೀವಿ. ಅದು ಕೇಳಿದ್ವಿ ಇಲ್ಲೆಲ್ಲ ಝೂ ಅವರು ವರ್ಕರ್ಸ್ಗಳಿರ್ತಾರಲ್ಲ, ಅವ್ರು ಕೇಳಿದ್ಕೆ ಇಲ್ಲ ಇನ್ನೊಂದು ಕಾಲು ಭಾಗ ಇದ್ದಂಗೆ ಅಷ್ಟೇ ಸಿಗೋದು ನಿಮಗೆ, ಈಗಲೇ ಸಿಗೋಲ್ಲ ಅಂತ ಹೇಳಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಕ್ಕಿದ್ರೆ ಕೊಡಿಸ್ತಾ ಇದ್ವಿ. ಏನೂ ಸಿಕ್ಕಿಲ್ಲ. ಮನೆಯಿಂದನೂ ತರಬೇಕಾಗಿತ್ತು, ತಂದಲಿಲ್ಲ. ಇನ್ನು ಮಗಳಂತೂ ಆ ಒಂದು ದೋಸೆನೇ ಚೂರು ಇಟ್ಕೊಂಡು ತಿನ್ಕೊಂಡು ಬರ್ತಾಯಿದ್ಲು. ಸೊ ಹಾಗಾಗಿ ಅವಳೇನು ತಿನ್ನೋದಕ್ಕೇನು ಹಠ ಮಾಡಲಿಲ್ಲ, ತಿಂತಾಯಿದ್ಲು. ಇನ್ನು ಆಲ್ಮೋಸ್ಟ್ ಅರ್ಧ ಮುಗಿಸಿದ್ದೀವಿ, ಇನ್ನೂ ಅರ್ಧ ಇದೆ. ನೋಡ್ಕೊಂಡು ಹೋಗಬೇಕು. ಬಂದಿದ್ದೀವಿ ಅಲ್ವಾ, ನೋಡ್ಕೊಂಡು ಹೋಗಲೇಬೇಕು. ಗೊತ್ತಿತ್ತು ನನಗೆ ಇಷ್ಟು 3.5 hours ಆಗುತ್ತೆ ಅನ್ನೋದು ಲಾಸ್ಟ್ ಬಂದಾಗಲೇ ಗೊತ್ತಿತ್ತಲ್ವ. ಸೊ ಬಟ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಮಕ್ಳಿಗೆ ಸ್ನ್ಯಾಕ್ಸ್ ಇದ್ದರೆ ತಾನೇ ಎಂಟರ್ಟೈನು, ಅವ್ರಿಗೆ ತಿನ್ಕೊಂಡು ಆಟಾಡ್ಕೊಂಡು ಹೋಗ್ತಾರೆ. ಬಟ್ ಅದಿಲ್ವಲ್ಲ, ಅದೊಂದೇ ಮೇಯ್ನ್ ಆಗಿದ್ದು. ಮಧ್ಯದಲ್ಲಿ ಸಿಗುತ್ತೆ, ನಾನು ಅರ್ಧಕ್ಕೆ ಹೋದಾಗ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಮುಕ್ಕಾಲು ಭಾಗ, ಇನ್ನೊಂದು ಕಾಲು ಭಾಗ ಇದೆ ಅಂತಂದಾಗ ಸ್ನ್ಯಾಕ್ಸ್ದೇ ಆಗಲಿ ಇದಾಗಲಿ ಸಿಗೋದು. ಇನ್ನು ಎಲಿಫೆಂಟು, ಕಾಡೆಮ್ಮೆ ಇವೆಲ್ಲ ನೋಡಿಕೊಂಡು ನೋಡಿ ಇಲ್ಲೊಂದು ನವಿಲಿದೆ ಎಲಿಫೆಂಟ್ ಹತ್ರ. ಅದು ಅಷ್ಟೇ ಎಲ್ಲ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ಏನೋ ಪ್ರಾಬ್ಲಮ್, ಕುಡಿಯೋ ನೀರಿದ್ದು ಮತ್ತು ಇದೆಲ್ಲ. ಮತ್ತು ಇದು ನೋಡಿ, ಇದು ಕಾರಂಜಿ ಕೆರೆಗೆ ಪ್ರಕೃತಿ ಉದ್ಯಾನಕ್ಕೆ ದಾರಿ ಅಂತಿದೆಯಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಟಿಕೆಟ್ ತೊಗೋಬೇಕಾದ್ರೇ ಇದಕ್ಕೂ ಸೇರಿಸಿ ಟಿಕೆಟ್ ತೊಗೊಂಡ್ರೆ ಕಮ್ಮಿ ದುಡ್ಡಾಗುತ್ತೆ. ಕಾರಂಜಿ ಕೆರೆಗೂ ಇಲ್ಲಿಂದನೇ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಹಿಂಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಅಂದರೆ ಈ ಕಾರಂಜಿ ಕೆರೆಗೂ ಪಾರ್ಕು ಹೋಗ್ತೀವಿ ಅಂದರೆ ನಾವು ಬೆಳಗ್ಗೆನೇ ಬರಬೇಕು. ಬೆಳಗ್ಗೆ ಬಂದರೆ ಸಂಜೆ ತನಕ ಆಗುತ್ತೆ. ಇಲ್ಲ ಈ ಝೂ ನೋಡೋದೇ ನಮಗೆ 3 hours. ನಾವು ಮಧ್ಯಾಹ್ನ ಬಂದಿದ್ದು ಇನ್ನು ಎಂಡು 5:30 ಕ್ಲೋಸ್ ಆಗುತ್ತೆ. ಅಲ್ಲಿ ತನಕ ಹಾಗೆ ಹೋಗುತ್ತೆ. ಇನ್ನು ಕಾರಂಜಿ ಕೆರೆಗೆ ಟಿಕೆಟ್ ತೊಗೊಂಡ್ರೆ ಅದು ವೇಸ್ಟು. ಇಲ್ಲಾಂದರೆ ಇಲ್ಲಿ ಮುಂದಕ್ಕೆ ಬರೋದು ಏನು ನೋಡಿದೇನೆ ಕಾರಂಜಿ ಕೆರೆಗೆ ಹೋಗಿ ಅಲ್ಲಿಂದ ಹಂಗೆ ಹೋಗಬೇಕಾಗುತ್ತೆ. ಆ ಥರ ಅಂದರೆ ಕಾಂಬೋ ಪ್ಯಾಕ್ ಇದೆ. ಕಾರಂಜಿ ಕೆರೆ ಮತ್ತು ಝೂ ಎರಡು ತೊಗೊಂಡ್ರೆ ಹಾಫ್ ಚಾರ್ಜಸ್ ಕಮ್ಮಿ ಆಗುತ್ತೆ. ನೋಡಿ ಇದೊಂದು ಹಳೆ ಕಾಲದಲ್ಲಿ ಪ್ರಾಣಿಗಳನ್ನ ಇಡ್ತಿದ್ರಲ್ಲ, ಅದೊಂದಿತ್ತು. ಇದನ್ನು ನೋಡ್ಕೊಂಡು ನೋಡಿ ಲಾಸ್ಟಕ್ಕೆ ನಮಗೆ ಫೈನಲಿ ಫುಡ್ದು ಸಿಕ್ತು. ಇನ್ನು ಇಲ್ಲಿ ಮಗನಿಗೆ ಏನು ಬೇಕು ಅದನ್ನೆಲ್ಲ ಕೊಡಿಸ್ಬಿಟ್ಟು, ಬಟ್ ಪ್ರೈಸ್ ಹೆಂಗಿದೆ ಅಂತ ಗೊತ್ತಿಲ್ಲ. ರಶ್ ಇದ್ದಾರೆ, ಎಲ್ಲರೂ ಬಂದು ಮುಖ ಅಲ್ಲ ಇನ್ನೇನು ಕಾಲು ಭಾಗ ಇದೆ ಅಂತ ಹಂಗೆ ಮಾಡಿದ್ದಾರೆ. ಸೊ ಎಲ್ಲರೂ ಸುತ್ತಾಡಿ ಸುಸ್ತಾಗೇ ಇರ್ತಾರೆ. ಅದು ಒಂದು ಪ್ಲ್ಯಾನ್ ಇರ್ಬೋದು, ಬಂದೆಲ್ಲ ತಿಂತಾರೆ ಅಂತೇಳಿ. ಸೊ ಇನ್ನು ಫೈನಲಿ ಬಂದ್ವಿ. ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ಶಾಪಿಂಗ್ದೆಲ್ಲ ಅದು ಇದು ಎಲ್ಲರೂ ಏನು ಇಟ್ಟಿದ್ದಾರೆ. ಸೊ ಜಸ್ಟ್ ನೋಡೋಕ್ಕಷ್ಟೇ ಬಂದ್ವಿ. ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಟೂರಿಸ್ಟ್ ಬಂದೇ ಬರ್ತಾರಲ್ಲ ಅಂತೇಳಿ ಪ್ರೈಸ್ ಜಾಸ್ತಿ ಹಾಕಿದ್ದಾರೆ. ಇನ್ನಿಲ್ಲಿ ಕೂತ್ಕೊಳ್ಳೋದಕ್ಕೆ, ರೆಸ್ಟ್ ಮಾಡೋದಕ್ಕೆ ಅಂತೇಳಿ ಒಂದಷ್ಟು ಜಾಗ ಮಾಡಿದ್ದಾರೆ. ಅಂದರೆ ಅಲ್ಲೇನಾದ್ರು ಫುಡ್ ಪರ್ಚೇಸ್ ಮಾಡಿದ್ರೆ ತೊಗೊಂಬಂದಿಲ್ಲಿ ತಿನ್ಬೋದು, ಆ ಥರ ಇದೆ. ಇದನ್ನು ಒಂಥರ ಗ್ರೌಂಡ್ ಥರ ಮಾಡಿದ್ದಾರೆ. ನೋಡ್ಕೊಂಡು ಇನ್ನು ಫುಡ್ ಹತ್ರ ಬಂದ್ವಿ, ಫುಡ್ ಕೌಂಟ್ರ್ ಹತ್ರ ಬಂದ್ವಿ. ಪ್ರೈಸ್ ಅಂತೂ ಹೆವಿ ಇತ್ತು. ಸೊ ಹಾಗಾಗಿ ಬೇಡ, ಇನ್ನೇನು ಲಾಸ್ಟ್ ಎಂಡಿಗೆ ಬಂದಾಗ ಸಿಕ್ಕಿದೆ. ಇನ್ನು ಆಚೆನೇ ಹೊಟ್ಟೋಗ್ಬಿಡ್ತೀನಿ, 15 ನಿಮಿಷ ಹೊರಗಡೆನೇ ಹೋಗ್ತೀನಣ್ಣ ಅಂತೇಳಿ ಮಗನಿಗೊಂದು ಕುಲ್ಫಿ, ನಾವು ಒಂದು ಚುರ್ಮುರಿ ತೊಗೊಂಡು, ಹೊಟ್ಟೆ ಹಸ್ತಿತ್ತಲ್ಲ ಚುರ್ಮುರಿ ಒಂದು ತೊಗೊಂಡು ತಿನ್ಕೊಂಡು ಹೋಗೋಣ. ಇನ್ನು ಹೊರಗಡೆನೇ ಹೋಗ್ತೀವಿ. ಇನ್ನೂ ಅರ್ಧ ಭಾಗ ಇದೆ ಅನ್ನಂಗಿದ್ದರೆ ಊಟ ಮಾಡ್ಬೋದಾಗಿತ್ತು. ಇನ್ನೊಂದು ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಹೊರಗಡೆನೇ ತಿಂದ್ರಾಯ್ತು ಅಂತೇಳಿ ಅಷ್ಟೇ ತೊಗೊಂಡಿದ್ದಷ್ಟೇ.
ಇದಕ್ಕೆ ಒಂದು ಚುರುಮುರಿಗೆ 70 ರೂಪಾಯಿ, ಒಂದು ಕುಲ್ಫಿಗೆ 70 ರೂಪಾಯಿ ಆಯಿತು. ಸೊ ಹಾಗಾಗಿ ಕಾಸ್ಟ್ಲಿ ಅಂತೇಳಿ ನಾವು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದವ್ರೆ, ಸ್ಕಿಪ್ ಮಾಡಿದ್ವಿ ಹೊರಗಡೆ ತಿನ್ನೋಣ ಅಂತೇಳಿ. ಇನ್ನು ಅದೆಲ್ಲ ತಿನ್ಕೊಂಡು ಇನ್ನು ಮುಂದೆ ಬಂದ್ವಿ. ಇಲ್ಲಿ ಬಂದರೆ ಇನ್ನು ವಾಟ್ರಲ್ಲಿರ್ತಕ್ಕಂಥ ಡಕ್ಗಳು, ಜಿಂಕೆಗಳು ಇದೆಲ್ಲ ಸಿಗುತ್ತೆ. ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಇನ್ನು ಸ್ನೇಕ್ಸ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಫೈನಲಿ. ನನ್ನ ಮಗಂಗಂತೂ ಸ್ನೇಕ್ಸು ಕಿಂಗ್ ಕೋಬ್ರಾ ನೋಡಬೇಕು ಅಂತ ಆಸೆ ಪಟ್ಟಿದ್ದ. ಬಾ ಬುಜಿ ಹಾವು ಬರುತ್ತೆ, ಬಾ ಹಾವು ನೋಡ್ಕೊಬರೋಣ, ಬಾ ಬಾ ಹಾವು ನೋಡ್ಕೊಬರೋಣ, ಬಾ ನಾನು ಬರ್ತೀನಿ, ಬಾ ಇನ್ನು ಸ್ನೇಕ್ಸ್ ಹತ್ರ ಎಂಟ್ರೆನ್ಸ್ಗೆ ಒಳಗಡೆ ಬಂದ್ವಿ. ಇಲ್ಲಂತೂ ತುಂಬ ಜನ ಇದ್ದರು ಸ್ನೇಕ್ಸ್ ಹತ್ರ. ಅಂದರೆ ವೀಡಿಯೋ ಮಾಡಬೇಕಾದ್ರೆ ಗ್ಲಾಸ್ ಹಾಕಿರ್ತಾರೆ ಮತ್ತು ಲೈಟೆಲ್ಲ ಹಾಕಿರ್ತಾರೆ, ನಮಗೆ ರಿಫ್ಲೆಕ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಸ್ನೇಕ್ಸ್ಗಳನ್ನ ಸ್ವಲ್ಪ ನೀಟಾಗಿ ಕಾಣೋ ಅಂಥದ್ದು ಹತ್ರದಲ್ಲಿರೋಂಥದ್ದನ್ನೆಲ್ಲ ಕ್ಲಿಪ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಸ್ನೇಕ್ಸ್ ಎಲ್ಲ ಅಂತೂ. ಎಲ್ಲ ಕೂಡ ಆ್ಯಕ್ಟಿವ್ ಆಗಿದ್ದು. ಇದನ್ನೆಲ್ಲ ನೋಡಿಕೊಂಡು ನೋಡಿ ಈ ಥರ ಅವೆಲ್ಲ ಇತ್ತು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟ, ಎಂಜಾಯ್ ಮಾಡಿದ. ಬಟ್ ಮಗಳಂತೂ ಅಷ್ಟೇನು ನೋಡೋಕ್ಕೆ ಇಷ್ಟಪಡಲಿಲ್ಲ. ಅವಳು ಬರ್ತಾನೆ ಇರಲಿಲ್ಲ. ನಮ್ಮ ಮನೆಯವರಂತೂ ಬರಲಿಲ್ಲ ಸ್ನೇಕ್ಸ್ಗೆ. ನೀನು ಹೋಗಿ ತೋರಿಸ್ಕೊಂಬ, ನಾನು ಕೂತಿರ್ತೀನಿ ಅಂತ ಕೂತಿದ್ರು. ಇವಳು ಅಲ್ಲೇ ಇರ್ತೀನಿ ಅಂತಿದ್ದವಳು, ಕರ್ಕೊಂಬಂದ್ವಿ. ಬಂದುಬಿಟ್ಲು, ಬಂದಳು. ಆಮೇಲೆ ಅಪ್ಪ ಅಂತಲೇ ಇದ್ಲು. ಸೊ ಹಿಂಗೋ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಇನ್ನು ಆಚೆ ಬಂದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಸ್ನೇಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ನೀಟಾಗಿ. ಮತ್ತು ವೆರೈಟಿ ಸ್ನೇಕ್ಸ್ ಎಲ್ಲ ಇದೆ. ಮತ್ತು ಉಡ ಅಂತ ಹೇಳ್ತಾರಲ್ಲ ಅದೆಲ್ಲ ಇಟ್ಟಿದ್ದಾರೆ. ಬಟ್ ಅದೆಲ್ಲ ನಮಗೆ ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ. ಅಂದರೆ ಗ್ಲಾಸ್ಗೆ ಲೈಟು ಬಿಟ್ಟಿರ್ತಾರೆ, ಸೊ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಈ ಹೆಬ್ಬಾವು ಇವೆಲ್ಲ ಹತ್ರದಲ್ಲೇ ನೋಡೋಕೆ ಸಿಗೋದಲ್ಲ ಅದು. ಮತ್ತು ಹರಿತಾ ಇರುತ್ತಲ್ಲ, ಹರಿಯೋದನ್ನೆಲ್ಲ ನೋಡಿದ್ರೆ ಮೈಯೆಲ್ಲ ಜುಮ್ ಅನಿಸೋದು. ಮಗನೂ ಎಂಜಾಯ್ ಮಾಡ್ದೆ, ಜೊತೆಗೆ ನನಗೂ ಅದನ್ನು ನೋಡಮ್ಮ ಹಿಂಗೆ ನೋಡಮ್ಮ ಅಂತೆಲ್ಲ ಅಂದ್ಕೊಂಡು ನನಗೂ ಎಂಜಾಯ್ ಮಾಡಿಸ್ತಾ. ಮತ್ತು ಇಲ್ಲೊಂದು ಚಿಕ್ಕದಾಗಿ ಒಂದು ವಾಟರ್ ಫಾಲ್ಸ್ ಇತ್ತು. ಇನ್ನು ಈ ಕಡೆ ಎಲ್ಲ ಮುಗಿಸ್ಕೊಂಡು ಇನ್ನು ನನ್ನ ಮಗಳಂತೂ ಈ ಥರ ಮಂಕಿದೆಲ್ಲ ಬಂದರೆ ಅದನ್ನೆಲ್ಲ ಮುಟ್ಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ಲು. ಇನ್ನು ಈ ಕಡೆ ಹೋಗ್ತಾ ಇದ್ದೀವಲ್ಲ, ಇಲ್ಲೆಲ್ಲ ಸ್ವಲ್ಪ ಡಕ್ಗಳು ಬರುತ್ತೆ. ಇದೊಂದು ಯಾವುದೋ ಒಂದು ಡಕ್ಕಿತ್ತು, ಚೆನ್ನಾಗಿತ್ತು. ಅಂದರೆ ನೋಡ್ತಾ ಇದ್ದ ನನ್ನ ಮಗ. ಇನ್ನು ಇದು ನಾರ್ಮಲ್ ನಮ್ಮ ಕಡೆ ಎಲ್ಲ ಸಿಗುತ್ತಲ್ಲ, ಈ ನದಿಗಳ ಕಡೆ ಹೋದ್ರಲ್ಲಿ ಸಿಗುತ್ತಲ್ಲ, ಅದಿತ್ತು. ಬರೀ ಹೋದಾಗ ಇನ್ನು ಈ ಚೈನ್ದು ಸೌಂಡು ನಾವು ಆ ಕಡೆಯಿಂದ ಈ ಕಡೆಗೆ ಹೋದಾಗ ಸೌಂಡ್ ಬರುತ್ತಲ್ಲ, ಅದಂತೂ ತುಂಬಾ ಚೆಂದ. ನನ್ನ ಮಗ ಅಂತೂ ಅದಕ್ಕೋಸ್ಕರನೇ 2 ಸತಿ ಓಡಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಮಾಡ್ತಾ ಇದ್ದ. ಬಿದ್ದುಬಿಡ್ತೀಯ, ಬೇಡ ಹಂಗೆ ಹೋಗ್ಬಾರ್ದು. ಇನ್ನು ನೋಡಿ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವ್ರ ಕಡೆ ಗಮನ ಕೊಡಬೇಕು. ನನ್ನ ಮಗಳು ನೋಡಿ ಆ ಥರ ಕಂಬಿ ಹತ್ಬಿಟ್ಟಿದ್ದಾಳೆ. ಸೊ ಅದು ಡೇಂಜರ್ ಅದು. ಆ ಥರ ಎಲ್ಲ ನಾವು ಎಲ್ಲೋ ಕಡೆ ನೋಡ್ತಾ ನಿಂತ್ಕೊಳ್ಳೋ ಬದಲು ಅವ್ರ ಕಡೆ ಗಮನ ಕೊಟ್ಟರೆ ಬೆಟರ್ ಆಗುತ್ತೆ. ಇನ್ನು ಈ ಕಡೆ ಕ್ರೊಕೊಡೈಲು ಮತ್ತು ಆಮೆ ಎಲ್ಲ ಇತ್ತು. ಆಮೆಗೆ ಹಾಕ್ತಾನೆ ಜಸ್ಟು ಫುಡ್ ಹಾಕಿದ್ರು. ಅದು ಹೆಂಗೆ ತಿನ್ನುತ್ತೆ ಏನು ಅಂತೆಲ್ಲ ನೋಡಿಕೊಂಡು ಇನ್ನು ಮುಂದೆ ಬಂದ್ವಿ. ಆಲ್ಮೋಸ್ಟ್ ಹೆಂಡಗೆ ಬಂದಿದ್ದೀವಿ. ಇನ್ನೇನಿದ್ರು ಝೀಬ್ರಾ, ಜಿರಾಫೆ ಇಷ್ಟೇ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಏನಂತಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 4 ಅವರ್ಸ್ ಬೇಕು ಝೂನ ಸುತ್ತೋದಕ್ಕೆ. 3.5 ಅವರ್ಸ್ ಅಂತೂ ಬೇಕೇ ನಿಧಾನ ಸುತ್ತಾಡ್ತೀವಿ ಅಂತಂದರೆ. ಅಂದರೆ ನಡೆದಾಡೋದು, ಹೋಗೋದು, ಬರೋದೆಲ್ಲ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಹಂಗಿರುತ್ತೆ. ಬಟ್ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ನಾವು ದೊಡ್ಡವರು ಏನೋ ನಡೆದ್ಬಿಡ್ತೀವಿ. ಅಂದರೆ ತಿನ್ನೋಕ್ಕೇನಿಲ್ಲ ಅಂತಂದ್ರೂ ಮನೆಯಿಂದ ಊಟ ಮಾಡ್ಕೊಂಡು ಹೋಗಬೇಕಾಗಿತ್ತು. ಬಟ್ ನಾವು ಮನೆಯಿಂದ ಊಟ ಮಾಡ್ಕೊಂಡು ಹೋಗಿಲ್ದಿರದೆ ನಮಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಅದೇನೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ತಿಂಡಿನ ಸ್ನ್ಯಾಕ್ಸ್ ಎಲ್ಲ ಹಲೋ ಮಾಡ್ತಾರೆ. ಸ್ಟಿಕ್ಕರ್ ನೋಡಿ, ನಾನು ಹೇಳಿದ್ನಲ್ಲ ಈ ಥರ ಪ್ಲಾಸ್ಟಿಕ್ ಬಾಟ್ಲ್ಗಳಿಗೆ ಈ ಥರ 10 ರೂಪಾಯಿ, ಒಂದು ಬಾಟ್ಲಿಗೆ 10 ರೂಪಾಯಿದು ಒಂದೊಂದು ಸ್ಟಿಕ್ಕರ್ ಹಾಕಿದ್ದಾರೆ. ಈ ಥರ ನಾವು ಎಷ್ಟೇ ತಿಂಡಿ ಪ್ಯಾಕೆಟ್ಗಳನ್ನ ತೊಗೊಂಡ್ರು ಅದಕ್ಕೊಂದೊಂದು ಸ್ಟಿಕ್ಕರ್ ಹಾಕ್ಕೊಡ್ತಾರೆ. ಮತ್ತು ನಾವು ರಿಟರ್ನ್ ತೊಗೊಂಡೋಗಿ ಆ ಪ್ಯಾಕೆಟ್ ಸಮೇತ ಸ್ಟಿಕ್ಕರ್ ಸಮೇತ ತೊಗೊಂಡೋಗಿ ವಾಪಸ್ ಕೊಟ್ಟರೆ 10 ರೂಪಾಯಿ ನಮ್ಗೆ ರಿಟರ್ನ್ ಕೊಡ್ತಾರೆ. ನಾವು 20 ಸ್ಟಿಕ್ಕರ್ ತೊಗೊಂಡು 200 ರೂಪಾಯಿ ವಾಪಸ್ ಕೊಟ್ಟೇ ಕೊಡ್ತಾರೆ. ಸೊ ಈ ರೀತಿ ಕಾನ್ಸೆಪ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಂದರೆ ಅಲ್ಲೆಲ್ಲೂ ಡಸ್ಟ್ಬಿನಲ್ಲೆಲ್ಲೂ ಬಿಸಾಕಬಾರ್ದು ಅನ್ನೋದೊಂದು ಕಾನ್ಸೆಪ್ಟಿಂದ ಈ ಥರ ಮಾಡಿದ್ದಾರೆ. ಸೊ ನೋಡಿ, ನಾವು ಆಲ್ರೆಡಿ ಎಂಟಿಗೆ ಬಂದ್ವಿ. 5:30 ಆಗಿದೆ. ನಾವು ಮಧ್ಯಾಹ್ನ ಹೋಗಿದ್ದು 1:30ಗೇನೋ ನಾವು ಎಂಟ್ರಿ ಕೊಟ್ಟಿದ್ದು. ಆಲ್ರೆಡಿ ನೋಡಿ 5:30 ಆಯಿತು. ಸೊ 4 ಅವರ್ಸ್ ಅಂತೂ ಬೇಕಾಗುತ್ತೆ. ಮತ್ತು ನಾನು ಮೊದಲೇ ಹೇಳ್ದಂಗೆ ಕಾರಂಜಿ ಕೆರೆ ಉದ್ಯಾನವನಕ್ಕೆ ಇಲ್ಲಿಂದನೇ ಮಧ್ಯದಲ್ಲಿಂದ ಎಂಟ್ರೆನ್ಸ್ ಕೊಡ್ತಾರೆ. ಸೊ ಅದಕ್ಕೂ ಹಂಗೆ ಹೋಗ್ತೀನಿ ಅನ್ನೋದಾದರೆ ಇಲ್ಲಿ ಝೂಗೆ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೋಬೇಕಾದ್ರೆ ಅದನ್ನು ವಿಚಾರಿಸಿ ಅದನ್ನು ತೊಗೊಂಡ್ರೆ ಪ್ರೈಸು ಕೂಡ ಕಮ್ಮಿ ಆಗುತ್ತೆ. ಮತ್ತು ಇದನ್ನು ಸುತ್ತೋದಕ್ಕೆ 4 ಅವರ್ಸ್ ಬೇಕು. ಅದಕ್ಕೂ ಹೋಗ್ತೀನಿ ಅನ್ನೋದಾದರೆ ಸ್ವಲ್ಪ ಬೇಗನೆ ಬಿಡಬೇಕಾಗುತ್ತೆ. ಅದಕ್ಕೊಂದು 2 ಅವರ್ಸ್ ಅಂತಂದರೆ ಬೇಗನೆ ಬಿಡಬೇಕಾಗುತ್ತೆ. ಸೊ ಪ್ಲ್ಯಾನ್ ಮಾಡಿಕೊಂಡು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡ್ರೆ ಎರಡಕ್ಕೂ ಸೇರಿ ಕಮ್ಮಿ ದುಡ್ಡಾಗುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ಝೂನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.